ಎಲ್ರಿಗೂ ನಮಸ್ಕಾರ. ಇವತ್ತು ಅಮುಗೆ ರಾಯಮ್ಮಳ ಬಗ್ಗೆ ತಿಳಿಯೋಣ. ಅಕ್ಕಮ್ಮನಂತೆ ಅಮುಗೆ ರಾಯಮ್ಮನ ವೈಯಕ್ತಿಕ ಜೀವನಕ್ಕೆ ಸಂಬಂಧಿಸಿದ ವಿವರಗಳು ಹೆಚ್ಚಾಗಿ ಸಿಕ್ಕಿಲ್ಲ. ಹಸ್ತಪ್ರತಿಗಳಲ್ಲಿ ಅಮುಗೆ ದೇವಯ್ಯಗಳ ಪುಣ್ಯಸ್ತ್ರೀಯ ವಚನ, ಅಮುಗೆ ರಾಯಮ್ಮನ ವಚನ ಹಾಗೂ ರಾಯಸದ ಮಂಚಣ್ಣಗಳ ಪುಣ್ಯಸ್ತ್ರೀ ರಾಯಮ್ಮನ ವಚನ ಎಂಬ ಶೀರ್ಷಿಕೆಗಳ ಕೆಳಗೆ ಅಮುಗೇಶ್ವರ ಲಿಂಗ ಅಂಕಿತದ ವಚನಗಳು ಸಿಗ್ತಾವ. ರಾಯಸದ ಮಂಚಣ್ಣಗಳ ಪುಣ್ಯಸ್ತ್ರೀ ರಾಯಮ್ಮ ಮತ್ತು ಅಮುಗೆ ದೇವಯ್ಯಗಳ ಪುಣ್ಯಸ್ತ್ರೀಯೋ ಒಂದೊಂದೇ ವಚನ ಸಿಕ್ಕಾವ. ಎರಡರೊಳಗೂ ಆರಂಭದ ಒಂದು ವಾಕ್ಯ ಮಾತ್ರ ವ್ಯತ್ಯಾಸದ. ಅಮುಗೆ ರಾಯಮ್ಮನ ಹೆಸರಿನೊಳಗೆ 114 ವಚನಗಳು ಪ್ರತ್ಯೇಕವಾಗಿ ಸಿಕ್ಕಾವ. ಮೂವರಿಗೆ ಒಂದೇ ರೀತಿಯ ಅಂಕಿತ ಇರುವುದರಿಂದ ಗೊಂದಲವಾಗ್ತದೆ. ಕೆಲವರು ರಾಯಮ್ಮ ರಾಯಸದ ಮಂಚಣ್ಣಗಳ ಪತ್ನಿ, ಆಕೆಯೇ ಅಮುಗೇಶ್ವರ ಲಿಂಗ ಎಂಬ ವಚನಗಳ ಕರ್ತೃ ಅಂತ ಹೇಳ್ತಾರೆ. ಮತ್ತು ಕೆಲವರು ಈಕೆ ಅಮುಗೆ ದೇವಯ್ಯಗಳ ಪತ್ನಿ ಅಂತ ಹೇಳ್ತಾರೆ. ಇನ್ನೂ ಕೆಲವರು ರಾಯಸದ ಮಂಚಣ್ಣನನ್ನ ರಾಯಮ್ಮನ ಗಂಡ ಅಂತ ಒಪ್ಪಿ ಅಮುಗೆ ದೇವಯ್ಯನು ಆಕೆಯ ಗುರು ಆಗಿರಬಹುದು ಅಂತ ಅಭಿಪ್ರಾಯ ಪಡ್ತಾರೆ. ಈ ಸಮಸ್ಯೆಗೆ ಪರಿಹಾರವನ್ನು ಹೀಗೆ ಕಂಡುಕೊಳ್ಬೋದು. ಇಲ್ಲಿ ಇಬ್ಬರು ರಾಯಮ್ಮ ಹೆಸರಿನ ಶರಣೆಯರಿದ್ದಾರೆ. ಒಬ್ಬಳು ರಾಯಸದ ಮಂಚಣ್ಣಗಳ ಪುಣ್ಯಸ್ತ್ರೀ ರಾಯಮ್ಮ, ಮತ್ತೊಬ್ಬಳು ಅಮುಗೆ ದೇವಯ್ಯಗಳ ಪುಣ್ಯಸ್ತ್ರೀ ರಾಯಮ್ಮ. ಈಕೆಗೆ ಅಮುಗೆ ರಾಯಮ್ಮ ಅಂತ ಕರೆಯೋಣ. ಈಕೆ ಅಮುಗೆ ದೇವಯ್ಯಗಳ ಪತ್ನಿ. ಅಮುಗೆ ರಾಯಮ್ಮನಿಗೆ ವರದಾನಿ ಎಂಬ ಇನ್ನೊಂದು ಹೆಸರು ಇತ್ತಂತ. ಈಕೆಯ ಪತಿ ಅಮುಗೆ ದೇವಯ್ಯನಿಗೆ ಸಂಬಂಧಿಸಿದಂಗ ವೀರಶೈವ ಕಾವ್ಯ ಪುರಾಣಗಳಲ್ಲಿ ಒಂದು ಪವಾಡಾತ್ಮಕ ಕತೆ ಬರ್ತದೆ. ಅದರ ಪ್ರಕಾರ ಇವರ ಮೂಲ ಸ್ಥಳ ಸೊನ್ನಲಾಪುರ. ನಿಷ್ಠಾವಂತ ಭಕ್ತರಾದ ಇವರು ಅಲ್ಲಿ ನೇಯ್ಗೆಯ ಕಾಯಕ ಮಾಡುತ್ತಾ ಇಷ್ಟಲಿಂಗ ಪೂಜಾ ನಿರತರಾಗಿದ್ದರು. ಒಂದಿನ ಸಿದ್ದರಾಮಯ್ಯ ಕಪಿಲಸಿದ್ಧ ಮಲ್ಲಿನಾಥನ ಪರ್ವಕ್ಕೆಂದು ಊರವರಿಗೆಲ್ಲ ಭತ್ತ ಕುಟ್ಟಲು ಕೊಟ್ಟಣ ಹಾಕಿಸ್ತಾನೆ. ಏಕಲಿಂಗ ನಿಷ್ಠೆಯುಳ್ಳ ಅಮುಗೆ ದೇವಯ್ಯ ದಂಪತಿಗಳು ಲಿಂಗವಿಲ್ಲದ ಭವಿಯ ಸೇವೆ ಮಾಡಲಾರೆವು ಅಂಥೇಳಿ ಅದನ್ನು ನಿರಾಕರಿಸ್ತಾರೆ. ಅದರಿಂದ ಸಿದ್ದರಾಮ ಊರು ಬಿಡಲು ಆಜ್ಞೆ ಮಾಡ್ತಾನೆ. ಅಂಜದೆ ಅಳುಕದೆ ಅವರು ತಮ್ಮ ವಸ್ತುಗಳನ್ನೆಲ್ಲ 3 ಗಂಟನಾಗ ಕಟ್ಟಿ 2 ತಾವು ಹೊತ್ತುಕೊಂಡು ಉಳಿದೊಂದನ್ನು ಮಲ್ಲಿನಾಥನಿಂದ ಹೊರಿಸ್ಕೊಂಡು ಹೋಗ್ತಾರೆ. ಈ ವಿಷಯ ತಿಳಿದ ಸಿದ್ದರಾಮ ಪಶ್ಚಾತ್ತಾಪದಿಂದ ಆ ಶರಣ ದಂಪತಿಗಳನ್ನು ಮರಳಿ ಕರೆತರಲು ಹೋಗ್ತಾನೆ. ಅವರು ಅದಕ್ಕೊಪ್ಪದೆ ಕಲ್ಯಾಣದತ್ತ ಸಾಕ್ತಾರೆ. ಕಲ್ಯಾಣದ ಅನುಭವ ಮಂಟಪದ ಸದಸ್ಯರಾಗಿ ಅನುಭಾವಗೋಷ್ಠಿಯಲ್ಲಿ ಪಾಲ್ಗೊಳ್ತಾರೆ. ತಮ್ಮ ಕಾಯಕವನ್ನು ನಿಷ್ಠೆಯಿಂದ ಕೈಗೊಂಡು ಕಲ್ಯಾಣ ಕ್ರಾಂತಿಯ ನಂತರ ಪುಳಜೆ ಎಂಬ ಗ್ರಾಮಕ್ಕೆ ಬಂದು ಅಲ್ಲಿಯೇ ಐಕ್ಯರಾಗ್ತಾರೆ. ಸಿದ್ದರಾಮ ತನ್ನೊಂದು ವಚನದಲ್ಲಿ ನಿಷ್ಠಾ ಮಹೇಶ್ವರ ನೆನಿಪ ಅಮುಗೆ ದೇವಯ್ಯಗಳಿಂದ ಪ್ರಭುದೇವರೆಂಬ ಅನಾದಿ ಜಂಗಮವ ಕಂಡೆ ಅಂತ ಹೇಳ್ಕೊಂಡಾನ. ಇದು ಮೇಲಿನ ಕಥೆಯಲ್ಲಿ ಬರುವ ಅಮುಗೆ ದೇವಯ್ಯನ ಏಕಲಿಂಗ ನಿಷ್ಠೆಯ ಸತ್ಯತೆಯನ್ನು ಎತ್ತಿಹಿಡಿತದೆ. ಈಗ ಅಮುಗೆ ರಾಯಮ್ಮನ 116 ವಚನಗಳು ಸಿಕ್ಕಾವ. ಅಕ್ಕಮ್ಮನಂತೆ ಆಚಾರಶೀಲಳಾದ ಈಕೆಯ ವಚನಗಳ ವಸ್ತುವು ಆಚಾರ ಪ್ರಧಾನವಾಗ್ಯದ. ಸಮಾಜ ವಿಮರ್ಶೆ ಅಕ್ಕಮ್ಮನಿಗಿಂತಲೂ ಹೆಚ್ಚು ತೀಕ್ಷ್ಣವಾಗಿ ಅಷ್ಟೇ ಕಟುವಾಗಿ ನಡೆದದ. ಇದರ ಜೊತೆಗೆ ಅಕ್ಕಮ್ಮನಲ್ಲಿ ಕಂಡುಬರದೇ ಇದ್ದ ಆತ್ಮನಿರೀಕ್ಷಣೆಯು ಈಕೆಯ ಕೆಲವು ವಚನಗಳಲ್ಲಿ ಕಾಣಿಸಿಕೊಂಡದ. ಆದ್ರೆ ಇದು ಅಕ್ಕ ಮಹಾದೇವಿಯಷ್ಟು ತೀವ್ರತರವಾಗಿಲ್ಲ. ಎನ್ನ ದೇಹವ ದಗ್ಧವ ಮಾಡಯ್ಯ, ಎನ್ನ ಕಾಯದಲ್ಲಿಪ್ಪ ಕರ್ಮವ ತೊಡೆಯಯ್ಯ, ಎನ್ನ ಭಾವದಲ್ಲಿಪ್ಪ ಭ್ರಮೆಯ ಜರೆಯಯ್ಯ, ನಾ ಹಿಡಿದ ಛಲವ ಬಿಡದೆ ನಡೆಸಯ್ಯ, ಹೆದರದಿರು ಮನವೇ ಹಿಮ್ಮೆಟ್ಟದಿರು ಮನವೇ, ಹಿಡಿದ ಛಲವ ಬಿಡದಿರು ಮನವೇ ಎಂದು ತನುಮನ ಭಾವಗಳನ್ನು ಶುದ್ಧಗೊಳಿಸಿಕೊಂಡು ಛಲದಿಂದ ಮುನ್ನಡೆದ ಆಕೆ ಸಾಧನೆಯಿಂದ ಅರಿವನ್ನೇ ಗುರುವನ್ನಾಗಿ ಮಾಡಿಕೊಳ್ತಾಳೆ. ಈಗ ಆಕೆಗೆ ಅನ್ಯ ಗುರುಲಿಂಗ ಜಂಗಮದ ಅವಶ್ಯಕತೆ ಬೀಳುವುದಿಲ್ಲ. ಅರಿವುಳ್ಳವರಂಗೆ ಗುರುವಿನ ಹಂಗೇಕೆ, ಅರಿವುಳ್ಳವರಿಗೆ ಲಿಂಗದ ಹಂಗೇಕೆ, ಅರಿವುಳ್ಳವರಿಗೆ ಪಾದೋದಕ ಪ್ರಸಾದದ ಹಂಗೇಕೆ, ಅರಿವುಳ್ಳವರಿಗೆ ಅಮುಗೇಶ್ವರ ಲಿಂಗವನರಿದೆನೆಂಬ ಸಂದೇಹವೇಕೆ. ರಾಯಮ್ಮ ನಿಷ್ಠುರವಾದಿ. ತಾವು ಜ್ಞಾನಿಗಳೆಂದು ತಿರುಗುವ ವೇಷಧಾರಿ ವಿರಕ್ತರನ್ನು ಆಕೆ ವಿಶೇಷವಾಗಿ ಟೀಕಿಸ್ತಾಳೆ. ಈ ಸಂದರ್ಭದಲ್ಲಿ ಆಕೆ ಬಳಸುವ ಮಾತುಗಳು ಚಾಟಿ ಏಟಿನಂಗೆ ಚುರುಕು ಮುಟ್ಟಿಸ್ತಾವ.
ಇವು ಆಕೆ ವಿರಕ್ತಿಯನ್ನ ಕುರಿತು ವ್ಯಕ್ತಪಡಿಸಿದ ಅಭಿಪ್ರಾಯಗಳು. ದೇಶವ ತಿರುಗಿ ಮಾತುಗಳ ಕಲಿತು ಗ್ರಾಸಕ್ಕೆ ತಿರುಗುವ ದಾಸಿವೇಸಿಯ ಮಕ್ಕಳ ವಿರಕ್ತರೆಂಬೆನೆ. ನಿಜವನರಿದು ವಿರಕ್ತನು ನಿಜಾನುಭವಿ ಎಂದು ನುಡಿವನೆ ಇಲ್ಲ. ಹಾಗಾದರೆ ವಿರಕ್ತನ ಲಕ್ಷಣವೇನು? ವಿರಕ್ತನಾದ ಬಳಿಕ ವಿಷಯಕ್ಕೆ ದೂರನಾಗಿರಬೇಕು. ಒಣಗಿದ ಮರನ ವಾಯು ಅಪ್ಪಿದಂತಿರಬೇಕು. ಸಮುದ್ರದೊಳಗಿನ ತರುಗಿರಿಗಳು ಮುಳುಗಿದಂತಿರಬೇಕು. ಮೂಗ ಕಂಡ ಕನಸಿನಂತಿರಬೇಕು. ಜಾಲಗಾರ ಕಂಡ ರತ್ನದಂತಿರಬಲ್ಲಡೆ ವಿರಕ್ತನೆಂಬೆ. ಅಜ್ಞಾನಿಗಳನ್ನು ಕುರಿತು ಕುಂಜರನ ವೇಷವ ತೊಟ್ಟು ಹಂದಿಯಂತೆ ತಿರುಗುವ ಅಜ್ಞಾನಿಗಳನ್ನೇನೆಂಬನಯ್ಯ ಎಂದು ಪ್ರಶ್ನಿಸಿ, ಜ್ಞಾನಿಯಾದವನು ಕತ್ತಲೆಯ ಮನೆಯಲ್ಲಿ ಸಕ್ಕರೆಯ ಸವಿದಂತಿರಬೇಕು ಅಂತಾಳ. ವಿಡಂಬನೆಯೇ ರಾಯಮ್ಮನ ವಚನಗಳ ಮೂಲ ಆಶೆಯಾಗಿರುವುದರಿಂದ ಮೃದು ಮಧುರ ಭಾವನೆಗಳನ್ನೊಳಗೊಂಡ ಸಾಹಿತ್ಯಕ್ಕೆ ಅಭಿವ್ಯಕ್ತಿ ಗೌಣವಾಗಿ ಕಟೋಕ್ತಿ ವ್ಯಂಗ್ಯೋಕ್ತಿಗಳಿಗೆ ಅಗ್ರಸ್ಥಾನ ಸಂದ್ಯದ. ಅವಳು ಬಳಸುವ ಕೆಲವು ಸುಂದರ ಸೂತ್ರಬದ್ಧ ವಾಕ್ಯಗಳು, ಗಾದೆ, ನುಡಿಗಟ್ಟುಗಳು ವಚನಗಳಿಗೆ ಧ್ವನಿಪೂರ್ಣತೆಯನ್ನು, ವಿಶೇಷ ಸತ್ವವನ್ನು ತಂದುಕೊಟ್ಟವ. ಇಲ್ಲಿ ಕೆಲವನ್ನ ನೋಡಬಹುದು. ಕಾದ ಹಾಲ ನೊಣಮುಟ್ಟಬಹುದೇ, ಉತ್ತಮ ತೇಜಿಗೆ ಚಬುಕಿನಲ್ಲಿ ತೆಗೆವರುಂಟೆ, ಆಕಾಶಕ್ಕೆ ಹಾರುವಂಗೆ ದೋಟಿಯ ಕೋಲ ಹಂಗೇತ ಕಯ್ಯ, ಕಾಗೆಯ ಮರಿ ಕೋಗಿಲೆಯಾಗಬಲ್ಲುದೆ, ಆಡಿನ ಮರಿ ಆನೆ ಆಗಬಲ್ಲುದೆ, ಸೀಳನಾಯಿ ಸಿಂಹದ ಮರಿಯಾಗಬಲ್ಲುದೆ. ಹೀಗೆ ರಾಯಮ್ಮನ ವಚನಗಳು ಅವಳ ವ್ಯಕ್ತಿ ವಿಶೇಷವೆನಿಸಿದ ಕೆಚ್ಚು, ಧೈರ್ಯ, ಛಲ, ನಿಷ್ಠೂರತೆಗಳನ್ನು ಹೆಚ್ಚಾಗಿ ಮೈಗೂಡಿಸಿಕೊಂಡು ಶರಣೆಯರ ವಚನಗಳಲ್ಲಿ ಪ್ರತ್ಯೇಕತೆಯನ್ನು ಮೆರೆಯುತ್ತವೆ. ಹೀಗಾಗಿ ಅವಳ ಭಾಷೆಯ ಒರಟುತನವೇ ಅವಳ ಅಭಿವ್ಯಕ್ತಿಗೆ ನಾವೀನ್ಯತೆಯನ್ನು ತರ್ತದೆ. ಧನ್ಯವಾದಗಳು. ಶರಣಾರ್ಥಿ.